4 ಮಂದಿ ಸಹೋದರರು. ಬಹಳ ದಿನಗಳ ಹಿಂದೆ ಒಂದು ಸಣ್ಣ ಹಳ್ಳಿಯಲ್ಲಿ ಓರ್ವ ಮೀನುಗಾರ ತನ್ನ 4 ಮಂದಿ ಮಕ್ಕಳ ಜೊತೆ ವಾಸಿಸುತ್ತಿದ್ದ. ರೋಬ್, ಕೋಳೆ, ಅಲೆಕ್ಸ್ ಹಾಗೂ ಹ್ಯಾರಿ ಎಂದು ಮಕ್ಕಳ ಹೆಸರಿದ್ದವು. ಮೀನುಗಾರ ಕಡುಬಡವನಾಗಿದ್ದ. ಮೀನುಗಳನ್ನು ಮಾರುವುದೊಂದೇ ಆತನ ಆದಾಯದ ದಾರಿಯಾಗಿತ್ತು. ಆತ ತನ್ನ ಕುಟುಂಬವನ್ನು ಸಾಕುವುದಕ್ಕೆಂದು ಸರಿ ಹೋಗುತ್ತಿತ್ತು. ಮಕ್ಕಳಿಗೆ ಕೊಡಲು ಆತನ ಬಳಿ ಇನ್ನೇನೂ ಇರಲಿಲ್ಲ. ಒಂದು ದಿನ ತನ್ನ ಗಂಡು ಮಕ್ಕಳನ್ನು ಕರೆದು ಹೇಳಿದ, ಮಕ್ಕಳೇ, ಸ್ವಲ್ಪ ಕೇಳಿ. ನನ್ನ ಹತ್ತಿರ ನಿಮಗೆ ಕೊಡಲು ಏನೂ ಇಲ್ಲ. ನೀವೀಗ ದೊಡ್ಡವರಾಗಿದ್ದೀರಿ. ನೀವೆಲ್ಲ ಪ್ರಪಂಚವನ್ನು ಸುತ್ತು ಹಾಕಿ ಬಿಡುವಿನ ದಿನ ಕಳೆಯಿರಿ. ನಿಮ್ಮ ಅದೃಷ್ಟವನ್ನು ನೋಡಿ. ಆದರೆ ಅಪ್ಪ, ನಮಗೆ ವ್ಯಾಪಾರ ಇಲ್ಲ, ಕಲೆ ಏನೂ ಗೊತ್ತಿಲ್ಲ. ಮನೆಯ ಹೊರಗೆ ಹೋಗಿ ನಾವೇನು ಮಾಡಬೇಕು? ಅದನ್ನೇ ನೀವೀಗ ಕಂಡುಕೊಳ್ಳಬೇಕಾಗಿರುವುದು. ನೀವು ಹೋಗಲೇಬೇಕು. ಯಾವ ರೀತಿಯ ಕೆಲಸವನ್ನು ನೀವು ಮಾಡಲು ತಕ್ಕವರಿದ್ದೀರಿ ಎಂದು ಕಂಡುಕೊಳ್ಳಿ. ಆದ್ರೆ ಅಪ್ಪ, ನಾವೆಂದು ನಮ್ಮ ಇಷ್ಟದಂತೆ ಹೊರಗೆ ಹೋಗಿಲ್ಲ. ಮಕ್ಕಳೇ, ಏನೂ ತಪ್ಪಾಗುವುದಿಲ್ಲ. ನೀವು ಮೀನುಗಾರರಂತೆ ಜೀವನ ಮಾಡುವುದು ಇಷ್ಟಪಡೋದಿಲ್ಲ. ಇದರಲ್ಲಿ ಬದುಕಲು ಬೇಕಾಗುವಷ್ಟು ದುಡಿಮೆ ಆಗೋದು ಕಷ್ಟವಾಗಿದೆ. ಹೋಗಿ ಕೈ ತುಂಬ ದುಡ್ಡು ಸಿಗುವ ವ್ಯಾಪಾರ ಮಾಡಿ. ಒಳ್ಳೇದಪ್ಪ, ನೀನು ಹೀಗೆ ಮಾಡಿ ಅಂದ್ಮೇಲೆ ನಾವು ಖರೇನ ಹೋಗ್ತೀವಿ. ಹೌದಪ್ಪ, ನಾವು ಹೋಗ್ತೀವಿ. 4 ಜನ ಸಹೋದರರು ತಂದೆಯ ಅಪ್ಪಣೆ ಮೇರೆಗೆ ಮನೆಯಿಂದ ಹೊರಗೆ ಹೋದರು. ಸ್ವಲ್ಪ ದೂರ ಹೋದ ಬಳಿಕ ಅವರು 4 ದಾರಿಗಳ 4 ದಿಕ್ಕಿಗೆ ಹೋಗುವುದನ್ನು ನೋಡುತ್ತಾರೆ. ರಾಬ್ ತನ್ನ ಸಹೋದರರಿಗೆ ಹೇಳುತ್ತಾನೆ, ನನಗನಿಸುತ್ತದೆ ನಾವು 4 ಜನ 4 ಬೇರೆ ಬೇರೆ ದಿಸೆಯಲ್ಲಿ ಹೋಗೋಣ. 4 ವರ್ಷಗಳ ನಂತರ ಇಲ್ಲಿಯೇ ಬಂದು ಸೇರೋಣ. ನೀನು ಹೇಳಿದಂತೆ ಆಗಲಿ ಅಣ್ಣ. ನೀವು ಹೇಳಿದಂತೆ ಆಗಲಿ ಅಣ್ಣ. 4 ಜನ ಸಹೋದರರು 4 ವಿಭಿನ್ನ ದಾರಿಗಳಲ್ಲಿ ಹೋದರು. ರಾಬ್ ದಾರಿಯಲ್ಲಿ ಒಬ್ಬ ವ್ಯಕ್ತಿಯನ್ನು ಭೇಟಿಯಾಗುತ್ತಾನೆ. ಮಿತ್ರ, ಇಲ್ಲಿಗೆ ದಾರಿ ಮುಗೀತು. ನೀನು ಎಲ್ಲಿಗೆ ಹೋಗುತ್ತಿದ್ದೀಯಾ? ನಾನು ವ್ಯವಹಾರ ಕಲಿಯಬೇಕು. ಯಾವುದೇ ರೀತಿಯ ವ್ಯವಹಾರ. ಅದರಿಂದ ನನ್ನ ಜೀವನ ಸಾಗಬೇಕು. ಅಂದ್ರೆ ಬಾ ನನ್ನ ಜೊತೆ. ನಾನಿನ್ನ ಜಗತ್ತಿನ ಅತಿ ಕದಿಯುವ ಕಳ್ಳನನ್ನಾಗಿ ಮಾಡುತ್ತೇನೆ. ಇಲ್ಲಿಲ್ಲ, ನಾನು ಪ್ರಾಮಾಣಿಕವಾಗಿ ಗಳಿಸುತ್ತೇನೆ. ಆದರೆ ಕಳ್ಳತನದಿಂದ ಅಲ್ಲ. ನಾನು ಸ್ವತಂತ್ರವಾಗಿರುತ್ತೇನೆ. ಜೈಲಿಗೆ ಹೋಗುವಂತಹ ಕೆಲಸವನ್ನು ಮಾಡೋದಿಲ್ಲ. ನೋಡು ಮಿತ್ರ, ಯಾರು ಹೇಳುತ್ತಿದ್ದಾರೆ ಜೈಲಿಗೆ ಹೋಗುವಂತ? ಬರೀ ಕಳ್ಳತನದ ಚಾಣಾಕ್ಷತೆ ಕಲಿ ಮತ್ತದನ್ನು ಒಳ್ಳೆಯದಕ್ಕೆ ಬಳಸು. ರಾಬ್ ಒಪ್ಪಿದ. ಅದರಲ್ಲಿ ತಪ್ಪೇನಿಲ್ಲಿ? ವ್ಯಾಪಾರ ಕೇಂದ್ರವನ್ನು ಕಲಿಯೋದ್ರಲ್ಲಿ ಎಂದುಕೊಂಡನು. ಮತ್ತೆ ಮನುಷ್ಯನ ಜೊತೆಗೆ ಹೋದನು. ಆತ ಕದಿಯುವಿಕೆಯಲ್ಲಿ ಚಾಣಾಕ್ಷನಾಗಿ ಮಾಡುತ್ತಾನೆ. ರಾಬ್ ಏನು ಬಯಸುತ್ತಾನೆ ಅದಕ್ಕೆ ಸಂಬಂಧವಿಲ್ಲ. ಅದನ್ನು ಸುಲಭ ಕದಿಯಬಹುದು, ಯಾರಿಗೂ ಎಂದಿಗೂ ಗೊತ್ತಾಗದಂತೆ. ಹೋಗುವಾಗ ರೋಲ್ ಒಳೆ ದಾಟುವ ಜಾಗಕ್ಕೆ ಬರುತ್ತಾನೆ. ಅಲ್ಲಿ ಒಂದೇ ಮನೆ ಇರುತ್ತದೆ. ಮೈಲುಗಳ ತನಕ ಬೇರೆ ಮನೆ ಇಲ್ಲ. ಸುತ್ತಮುತ್ತಲೂ ಆತ ಒಬ್ಬ ವ್ಯಕ್ತಿ ಒಳೆಯ ಹತ್ತಿರ ನಿಂತಿರುವುದನ್ನು ನೋಡುತ್ತಾನೆ. ಆತನ ಕೈಯಲ್ಲಿ ಕಾಚಿನಿಂದ ಮಾಡಿದ ಒಂದು ಯಂತ್ರವಿದೆ. ಕೋಲ್ಗೆ ಅರ್ಥವಾಗಲಿಲ್ಲ ಅದೇನಂತ. ಆತನ ಬಳಿಗೆ ಹೋಗುತ್ತಾನೆ. ಹೇ ಗೆಳೆಯ, ನೀನೇನು ಮಾಡುತ್ತಿದ್ದೀಯಾ? ಈ ಯಂತ್ರದಿಂದ ನೀನು ದೂರದ ವಸ್ತುಗಳನ್ನು ಸುಲಭವಾಗಿ ನೋಡಬಹುದು. ಇದಕ್ಕೆ ಪೇರ್ ಆಫ್ ಬೈನಾಕ್ಯುಲರ್ಸ್ ಅನ್ನುತ್ತಾರೆ. ಇದು ತುಂಬಾ ಕುತೂಹಲಕಾರಿಯಾಗಿರುವಂಥದ್ದು. ಹೇಗೆ ಬಳಸಬೇಕೆಂದು ಕಲಿಸುತ್ತೀಯಾ? ನಿನಗೆ ಕಲಿಯಬೇಕು ಅಂತಿದ್ದರೆ ನಾನು ಖಂಡಿತ ಕಲಿಸುತ್ತೇನೆ. ಕೋಲ್ ಆ ಮನುಷ್ಯನ ಜೊತೆಗೆ ಇರತೊಡಗಿದ. ಬೈನಾಕ್ಯುಲರ್ ಬಳಸುವ ಕಲೆಯನ್ನು ಆ ವ್ಯಕ್ತಿ ಆತನಿಗೆ ಕಲಿಸಾರ್ತಿದ. ಕೆಲವೇ ತಿಂಗಳಲ್ಲಿ ಕೋಲ್ ಪ್ರವೀಣನಾದ. ನೀನೀಗ ಚೆನ್ನಾಗಿ ಕಲಿತಿದ್ದೀಯಾ. ಬೇಕಾದರೆ ನೀನೀಗ ಹೋಗಬಹುದು. ನೀನು ಸ್ವತಂತ್ರ ಹೋಗೋದಕ್ಕೆ. ಹೌದು, ವರ್ಷವೆಲ್ಲ ಕಳೆದು ಹೋಯಿತು. ನಾನೀಗ ಹೋಗಲೇಬೇಕು. ಒಳ್ಳೆಯದು, ಹಿಡಿ ಪೇರ್ ಆಫ್ ಬೈನಾಕ್ಯುಲರ್ಸ್ ಅನ್ನು ಜೊತೆಗೆ ಇಟ್ಟುಕೋ. ಇದರಿಂದ ನೀನು ಎಲ್ಲವನ್ನೂ ನೋಡಬಹುದು, ಭೂಮಿಯ ಮೇಲಿರಲಿ ಅಥವಾ ಆಕಾಶದಲ್ಲಿರಲಿ. ಈ ನಡುವೆ 3ನೇ ಸಹೋದರ ಅಲೆಕ್ಸ್ ಬೇಟೆಗಾರನನ್ನು ಬೇಟೆಯಾಗುತ್ತಾನೆ. ಆತ ಬೇಟೆಗಾರನ ಮನೆಯಲ್ಲಿರುತ್ತಾನೆ. ಆತನ ಕಲೆಯನ್ನು ಚೆನ್ನಾಗಿ ಅರಗಿಸಿಕೊಳ್ಳುತ್ತಾನೆ. ಅಲೆಕ್ಸ್, ನೀನಾಗಲೇ ತುಂಬಾ ದಿನಗಳಿಂದ ಈ ದಿಸೆಯಲ್ಲಿ ಅಭ್ಯಾಸ ಮಾಡಿದ್ದೀಯಾ. ಇವತ್ತು ನಾವು ಅಡವಿಯಲ್ಲಿ ಪ್ರಯತ್ನಿಸೋಣ. ನೋಡೋಣ ನೀನು ಚಲಿಸುವ ವಸ್ತುಗಳ ಗುರಿ ಹೇಗೆ ಸಾಧಿಸಿದ್ದೀಯೆಂದು. ಹಾಗೆ ಮಾಡೋಣ. ಇಬ್ಬರು ಅರಣ್ಯ ಬಂದು ತಲುಪುತ್ತಾರೆ. ಅಲ್ಲಿ ಅಲೆಕ್ಸ್ಗೆ ಬೇಟೆಗಾರ ತೋರಿಸುತ್ತಾನೆ ಓಡುವ ಜಿಂಕೆಯನ್ನು ಹೇಗೆ ಒಡೆದು ಉರುಳಿಸಬೇಕೆಂದು. ಬಾಣ ಜಿಂಕೆಯನ್ನು ಒಡೆದು ಉರುಳಿಸುತ್ತದೆ. ಅಲೆಕ್ಸ್, ಬಾ, ಈಗ ಗುರಿಯನ್ನು ಸಾಧಿಸು.
ಅಲೆಕ್ಸ್ ಬಾಣವನ್ನು ಹೂಡಿ ಆರುವ ಪಕ್ಷಿಯನ್ನು ಹೊಡೆಯುತ್ತಾನೆ. ಅದರ ಗುರಿ ತಪ್ಪಿಬಿಡುತ್ತದೆ. ಅಲೆಕ್ಸ್, ನೀನಿನ್ನು ಸಾಧಿಸಬೇಕಾಗಿದೆ. ಇಂದಿನಿಂದ ನಾವು ಪ್ರತಿನಿತ್ಯ ಅರಣ್ಯಕ್ಕೆ ಬಂದು ಅಭ್ಯಾಸ ಮಾಡೋಣ. ನೀವು ಹೇಳಿದಂತೆ ಆಗಲಿ. ದಿನನಿತ್ಯ ಬೇಟೆಗಾರ ಅಲೆಕ್ಸನನ್ನು ಅರಣ್ಯಕ್ಕೆ ಕರೆತಂದು ಅಭ್ಯಾಸ ಮಾಡಿಸುತ್ತಿದ್ದ. ಕ್ರಮೇಣ ಅಲೆಕ್ಸ್ ಗುರಿಯನ್ನು ಸಾಧಿಸತೊಡಗಿದ. ಒಂದು ಗುರಿಯನ್ನು ತಪ್ಪುತ್ತಿರಲಿಲ್ಲ. ಆತ ಪೂರ್ತಿ ಪ್ರವೀಣನಾದ ಬೇಟೆಯಾಡುವುದರಲ್ಲಿ. ತುಂಬಾ ಒಳ್ಳೆಯದು. ನಿನ್ನ ಗುರಿ ಈಗ ತಪ್ಪುತ್ತಿಲ್ಲ. ನೀನು ಬೇಟೆಯ ಎಲ್ಲಾ ಪದರುಗಳನ್ನು ಕಲ್ತಿದ್ದಿ. ಧನ್ಯವಾದಗಳು ನಿಮಗೆ. ನೀವು ಸಾಕಷ್ಟು ಸಹಾಯ ಮಾಡಿದ್ದೀರಿ. ನಿಮ್ಮಿಂದಾಗಿ ಮಾತ್ರ ನಾನೀ ವಿದ್ಯೆಯನ್ನು ಕಲಿಯುವಂತಾಯಿತು. ನಾನೀಗ ಮನೆಗೆ ಮರಳಿ ಹೋಗುತ್ತೇನೆ. ನನ್ನ ತಂದೆಗೆ ನೆರವಾಗುತ್ತೇನೆ. ಖಂಡಿತ. ನೀನೀಗ ಹೊರಡು. ಬಿಲ್ಲನ್ನು ಮತ್ತು ಬಾಣಗಳನ್ನು ತೆಗೆದುಕೊಂಡು ಹೋಗು. ನಿನಗವು ಉಪಯೋಗಕ್ಕೆ ಬರುತ್ತವೆ. ಕಡೆ ಹುಟ್ಟು ತಮ್ಮ ಹ್ಯಾರಿ ಒಂದು ಹಳ್ಳಿಯನ್ನು ಮುಟ್ಟುತ್ತಾನೆ. ಅಲ್ಲಿ ಒಬ್ಬ ಸಿಂಪಿಯನ್ನು ಬೇಟೆಯಾಗುತ್ತಾನೆ. ತಮ್ಮ, ಯಾರು ನೀನು? ಮತ್ತಿಲ್ಲಿ ನೀನು ಮಾಡುತ್ತಿದ್ದೀಯಾ? ನನ್ನ ಹೆಸರು ಹ್ಯಾರಿ. ಇಲ್ಲಿಗೆ ಬಂದದ್ದು ಏನಾದರೂ ವ್ಯಾಪಾರ ಕಲಿಯುವುದಕ್ಕೆ. ಒಳ್ಳೆಯದು. ನೀನು ಹೇಳು, ಸಿಂಪಿ ಆಗ ಬಯಸುತ್ತೀಯಾ? ನಾನು ನಿನಗೆ ಕಲಿಸುತ್ತೇನೆ. ಖಂಡಿತ, ಯಾಕಾಗಬಾರ್ದು. ನಾನದನ್ನು ಕಲಿಯುತ್ತೇನೆ. ಹ್ಯಾರಿ ಸಿಂಪಿಯ ಮನೆಯಲ್ಲಿ ಇರತೊಡಗಿದ. ಆತ ತುಂಬು ಹೃದಯದಿಂದ ಸಿಂಪಿಯ ಹ್ಯಾರಿ ಬಟ್ಟೆ ಹೊಲಿಯುವುದನ್ನು ಕಲಿಸತೊಡಗಿದನು. ಹ್ಯಾರಿಗೆ ಅತಿ ಸೂಕ್ಷ್ಮವಾದ ಜಾಣ್ಮೆಯ ಹೊಲಿಯುವಿಕೆಯ ಸಿಂಪಿಯು ಹೇಳಿಕೊಡುತ್ತಿದ್ದ. ಸೂಜಿಗೆ ದಾರ ಪೋಣಿಸುವುದು ಹೇಗೆ, ಬಟ್ಟೆಯ ತುಂಡುಗಳನ್ನು ಹೇಗೆ ಹಿಡಿಯಬೇಕೆಂದು ಹೊಲಿಯುವ ಮೊದಲು ಎಲ್ಲವನ್ನು ಆತ ಕಲಿಸುತ್ತಿದ್ದ. ದಿನ ಹುರುಳಿದಂತೆ ಹ್ಯಾರಿ ತುಂಬಾ ಚೆನ್ನಾಗಿ ಬಟ್ಟೆ ಹೊಲಿಯುವುದನ್ನು ಕಲಿತುಕೊಂಡ. ಹ್ಯಾರಿ ಕಷ್ಟಪಡುವಿಕೆ ಪ್ರಾಮಾಣಿಕತನದಿಂದ ಇದ್ದ. ಸಿಂಪಿಗೆ ತುಂಬಾ ಖುಷಿ ಕೊಡುತ್ತಿತ್ತು. ಹ್ಯಾರಿಗೆ ಬಿಟ್ಟು ಹೋಗುವಾಗ ಸಿಂಪಿಯು ಆತನಿಗೆ ಸೂಜಿ ದಾರವನ್ನು ಕೊಟ್ಟು ಹೇಳುತ್ತಾನೆ, ನಿನ್ನ ಕೆಲಸ ಅತಿ ಹಿಡಿಸುತ್ತದೆ ನನಗೆ. ಹಿಡಿ ಈ ಸೂಜಿಯನ್ನು, ದಾರವನ್ನು. ಇವನ್ನು ನಯವಾಗಿ ಉಣ್ಣೆಯಂತೆ ಇಡು. ಮತ್ತೆ ಕಬ್ಬಿಣದಂತೆ ಗಟ್ಟಿಯಾಗಿ. ನೀನಾಗ ಏನು ಬೇಕಾದರೂ ಹೊಲಿಯಬಹುದು. ಮತ್ತಾಗ ಯಾರೂ ಒಂದು ಸಣ್ಣ ತ್ಯಾಪಿಯನ್ನು ಕಂಡುಹಿಡಿಯಲಾರರು, ನೀನು ಏನೇ ಹೊಲಿದಿದ್ದರು. 4 ಮಂದಿ ಸಹೋದರರು ಅದೇ ಸ್ಥಳಕ್ಕೆ ಬಂದರು. ಎಲ್ಲಿಂದ ಅವರು 4 ವರ್ಷದ ನಂತರ ಮಾಡಿದ್ದರು, ಅಲ್ಲಿಂದ ಅವರು ಜತೆಯಾಗಿ ಮನೆಗೆ ಹೋದರು. ಮನೆ ಮುಟ್ಟಿದ ಮೇಲೆ ಅವರು ತಮ್ಮ ತಂದೆಯನ್ನು ಭೇಟಿಯಾದರು. ಮತ್ತೆ ಹೇಳಿದರು ತಾವು ಕಲಿತ ಬೇರೆ ಬೇರೆ ವೃತ್ತಿಗಳ ಬಗ್ಗೆ. ಒಂದು ದಿನ ಅವರೆಲ್ಲರೂ ತಮ್ಮ ತಂದೆಯ ಜೊತೆಗೆ ತಮ್ಮ ಮನೆಯ ಮುಂದಿರುವ ಗಿಡದ ಕೆಳಗೆ ಕುಳಿತಿದ್ದರು. ಆಗ ಅವರ ತಂದೆ ಹೇಳಿದ, ಇವತ್ತು ನಾನು ನೋಡಬಯಸುತ್ತೇನೆ ನೀವು ಕಲಿತ ನಿಮ್ಮ ಕರಕುಶಲತೆಯ ವ್ಯಾಪಾರವನ್ನು. ಗಿಡದ ತುದಿಯ ಮೇಲೆ ಒಂದು ಗೂಡಿದೆ. ಹೇಳಿ, ಅದರಲ್ಲಿ ಎಷ್ಟು ತತ್ತಿಗಳಿವೆ? 5. ಒಳ್ಳೆಯದು ರಾಬ್. ನೀನೀಗ ಆ ತತ್ತಿಗಳನ್ನು ಪಕ್ಷಿಯು ಅದರ ಮೇಲೆ ಕುಳಿತಿದೆ ಅವನ್ನು ಮರಿ ಮಾಡುವುದಕ್ಕೆ. ಆದರೆ ಪಕ್ಷಿಗೆ ಇದು ಗೊತ್ತಾಗಬಾರದು. ರಾಬ್ ಗಿಡವನ್ನು ಹತ್ತಿದ. ಮತ್ತೆ ಹಕ್ಕಿಗೆ ಗೊತ್ತಾಗದಂತೆ ತತ್ತಿಗಳನ್ನು ಕದ್ದು ತಂದ. ಆತ ಎಷ್ಟೊಂದು ಚಾಣಾಕ್ಷನಿದ್ದ ಅಂದರೆ ಹಕ್ಕಿಗದು ಗೊತ್ತಾಗಲಿಲ್ಲ. ಅವು ಅಲ್ಲಿಂದ ಮಾಯವಾಗಿದ್ದವು. ವಾವ್, ಅದ್ಭುತವಾಗಿದೆ. ಮೀನುಗಾರ 4 ತತ್ತಿಗಳನ್ನು ಮೇಜಿನ 4 ಮೂಲೆಯಲ್ಲಿ ಇಟ್ಟ. ಮತ್ತೆ ಮಗ ಹ್ಯಾಲೆಕ್ಸ್ಗೆ ಹೇಳಿದ, 4 ತತ್ತಿಗಳನ್ನು ಎರಡಾಗಿ ಮಾಡಬೇಕು, ಒಂದೇ ಬಾಣದಿಂದ. ಆದರೆ ತತ್ತಿಯ ಒಳಗಿರುವ ಮರಿಗಳಿಗೆ ಗಾಯವಾಗಬಾರದು. ಅಲೆಕ್ಸ್ ತನ್ನ ಬಾಣವನ್ನು ಹೊರಗೆ ತೆಗೆದು ಒಂದೇ ಬಾಣದಿಂದ ತತ್ತಿಗಳನ್ನು 2 ತುಂಡು ಮಾಡಿದ. ಮೀನುಗಾರ ಬಹಳ ಆನಂದಿತನಾದ ಇದನ್ನು ಕಂಡು. ಮತ್ತಾತ ಹೇಳಿದ ತನ್ನ ಮಗ ಹ್ಯಾರಿಗೆ, ಈಗ ಈ ತತ್ತಿಗಳಿಗೆ ಹೊಲಿಗೆ ಹಾಕು, ಜೋಡಿಸು, ತೋರಿಸು ನನಗೆ ಪಕ್ಷಿಯು ತನ್ನ ಮರಿಗಳಿಗೆ ಮತ್ತೆ ಜನ್ಮ ಕೊಡುವುದನ್ನು. ಹ್ಯಾರಿ ತನ್ನ ಸೂಜಿಯನ್ನು ತೆಗೆದುಕೊಂಡು ತತ್ತಿಗಳಿಗೆ ಹೊಲಿಗೆ ಹಾಕಿದ. ಆಗ ರಾಬ್ ತತ್ತಿಗಳನ್ನು ಮತ್ತೆ ಗೂಡಿನಲ್ಲಿಟ್ಟ. ಹಕ್ಕಿಗಿದು ಕೂಡ ಗೊತ್ತಾಗಲಿಲ್ಲ. ಬಹಳ ಒಳ್ಳೆಯದು ಮಕ್ಕಳೇ. ನೀವೆಲ್ಲರೂ ತುಂಬಾ ಪ್ರಾಮಾಣಿಕತೆಯಿಂದ ಈ 4 ವರ್ಷ ಕಲಿತಿದ್ದೀರಿ. ನನ್ನ ಬಳಿ ಯಾವುದೇ ಕೊಡುಗೆ ಇಲ್ಲ ನಿಮ್ಗೆ ಕೊಡುವುದಕ್ಕೆ. ಆದರೆ ನನಗೆ ಖಾತ್ರಿ ಇದೆ, ಜೀವನ ಖಂಡಿತ ಪ್ರಶಸ್ತಿ ಕೊಡುತ್ತದೆ ಕಠಿಣ ಪರಿಶ್ರಮಕ್ಕೆ. ಕೆಲವು ದಿನಗಳ ನಂತರ ಸುದ್ದಿ ರಾಜ್ಯದ ಎಲ್ಲೆಡೆ ಹರಡಿತು. ಒಂದು ರಾಕ್ಷಸ ಅರಸುಕುಮಾರಿಯನ್ನು ಕದ್ದುಕೊಂಡು ಹೋಗಿದೆ ಎಂದು. ಅರಸ ಸಾರಿದ ಯಾರೇ ಅರಸುಕುಮಾರಿಯನ್ನು ಹುಡುಕಿದರೂ ಅವರಿಗೆ ಆಕೆಯನ್ನು ಕೊಟ್ಟು ಮದುವೆ ಮಾಡುತ್ತೇನೆಂದು. ಮಕ್ಕಳೇ,
ನಿಮಗೀಗ ಅವಕಾಶ ಒದಗಿ ಬಂದಿದೆ ನಿಮ್ಮ ಜಾಣತನ ತೋರಿಸುವುದಕ್ಕೆ. ಹೋಗಿ ರಾಕ್ಷಸನಿಂದ ಅರಸುಕುಮಾರಿಯನ್ನು ಕಾಪಾಡಿ. 4 ಜನ ಸಹೋದರರು ತಮ್ಮ ತಯಾರಿ ಮಾಡಿಕೊಂಡರು ಮತ್ತೆ ಅರಸುಕುಮಾರಿಯನ್ನು ಉಳಿಸಲು. ಕೋಲ್ ತನ್ನ ಬಿನಾಕ್ಯುಲರ್ನಿಂದ ನೋಡಿ ಮತ್ತೆ ಹೇಳಿದ, ಅರಸುಕುಮಾರಿ ಎಲ್ಲಿದ್ದಾಳೆಂದು ನಾನು ನೋಡುತ್ತಿದ್ದೇನೆ. ಈಗ ರಾಕ್ಷಸ ಆಕೆಯನ್ನು ಒಂದು ದ್ವೀಪದಲ್ಲಿ ಬಚ್ಚಿಟ್ಟಿದ್ದಾನೆ, ಸಮುದ್ರದ ಮಧ್ಯದಲ್ಲಿ. ಮತ್ತಾತ ಅಲ್ಲೇ ಕುಳಿತಿದ್ದಾನೆ ಆಕೆಯನ್ನು ಕಾಯುತ್ತಾ. ನಂತರ ಅವರು ಅರಸನ ಬಳಿಗೆ ಹೋದರು. ಮತ್ತೆ ಒಂದು ದೋಣಿಯನ್ನು ಕೊಡಲು ಕೇಳಿದರು. ರಾಜ ಹಡಗನ್ನು ಕೊಟ್ಟನು. ಅದರಲ್ಲಿ ಕುಳಿತು ದ್ವೀಪ ತಲುಪುವುದಕ್ಕೆ ಕೋಲ್ ತನ್ನ ಬೈನಾಕ್ಯುಲರ್ಗಳಿಂದ ನೋಡಿ ಹೇಳಿದ, ರಾಕ್ಷಸ ಹತ್ತಿರದಲ್ಲೇ ಮಲಗಿದ್ದಾನೆ. ಆತನ ತಲೆ ಅರಸುಕುಮಾರಿಯ ತೊಡೆಯ ಮೇಲಿದೆ. ಅಂಥ ಸಮಯದಲ್ಲಿ ಬಾಣದಿಂದ ಹೊಡೆಯಲಾರೆ. ಅರಸುಕುಮಾರಿಗೆ ಅದರಿಂದ ಗಾಯವಾಗಬಹುದು. ನಿಲ್ಲು, ಅರಸುಕುಮಾರಿಯನ್ನು ಕದಿಯುತ್ತೇನೆ ಮತ್ತೆ ತರುತ್ತೇನೆ. ನೀನು ದೋಣಿಯನ್ನು ತಯಾರಿಡು. ರಾಬ್ ರಾಕ್ಷಸನಿಂದ ಅರಸುಕುಮಾರಿಯನ್ನು ಕದ್ದು ತಂದ. ಅವರು ತಮ್ಮ ದೋಣಿಗೆ ತಿರುಗಿ ಬರುತ್ತಿರುವಾಗ ರಾಕ್ಷಸನಿಗೆ ಎಚ್ಚರವಾಯಿತು. ಮತ್ತೆ ಅವರ ಮೇಲೆ ಹಾರಾಡ ಹತ್ತಿದ. ಅವರನ್ನು ಅನುಸರಿಸಿ ಆಕ್ರಮಣ ಮಾಡಬೇಕು ಅನ್ನುತ್ತಿರುವಾಗ ಅಲೆಕ್ಸ್ ಅದನ್ನು ಕೊಂದು ಬಿಟ್ಟ ತನ್ನ ಬಾಣಗಳಿಂದ. ರಾಕ್ಷಸ ನೀರಿನಲ್ಲಿ ಬಿದ್ದಾಗ ಬಿದ್ದ ಪರಿಣಾಮವಾಗಿ ನೀರು ಉಕ್ಕೇರಿ ಬಂತು. ದೋಣಿ ತುಂಡು ತುಂಡಾಯಿತು. ಅವರೆಲ್ಲ ದೋಣಿಯ ತುಂಡುಗಳ ಮೇಲೆ ತೇಲುತ್ತಿದ್ದರು. ಆಗ ಹ್ಯಾರಿ ತನ್ನ ಸೂಜಿಯನ್ನು ಹೊರಗೆ ತೆಗೆದುಕೊಂಡು ದೊಡ್ಡ ದೊಡ್ಡ ಅಳತೆಯ ದಾರ ತೆಗೆದುಕೊಂಡು ಹೊಲಿಗೆ ಹಾಕತ್ತಿದ ಹಲಗೆಗಳ ತುಂಡುಗಳಿಗೆ. ಬೇಗನೆ ಆದಷ್ಟು ಹಲಗೆಗಳನ್ನು ಹೊಲೆಯಲಾಯಿತು. ಆಗ ಅದರ ಮೇಲೆ ಎಲ್ಲರೂ ಕುಳಿತುಕೊಳ್ಳುವಂತಾಯಿತು. ಸುರಕ್ಷಿತವಾಗಿ ಅರಸುಕುಮಾರಿಯೊಂದಿಗೆ ಮನೆ ತಲುಪಿದರು. ಅವರು ಅರಸನ ಹತ್ತಿರ ಹೋದಾಗ ಅರಸ ಹೇಳಿದ, ನೀವು 4 ಜನ ಸೇರಿ ನಿರ್ಧರಿಸಿ ನಿಮ್ಮಲ್ಲಿಯ ಯಾರು ಅರಸುಕುಮಾರಿನ ಮದುವೆ ಆಗ್ತೀರಿ ಅಂತ. ಈ ಮಾತನ್ನು ಕೇಳಿದಾಗ 4 ಜನ ಸಹೋದರರು ಗುದ್ದಾಡ ಹತ್ತಿದರು. ನಾನು ಅರಸುಕುಮಾರಿಯನ್ನು ಹುಡುಕದಿದ್ದರೆ ನೀವು 3 ಏನು ಮಾಡುತ್ತಿದ್ದೀರಿ? ಅದಕ್ಕೆ ನಾನೇ ಅರಸುಕುಮಾರಿಯನ್ನು ಮದುವೆ ಆಗ್ತೀನಿ. ನಾನು ಉಳಿಸದಿದ್ದರೆ ರಾಕ್ಷಸನ ಕೈಯಿಂದ ಅರಸುಕುಮಾರಿಯನ್ನು ನೀವು 3 ಏನು ಮಾಡುತ್ತಿದ್ದೀರಿ? ಅದಕ್ಕೆ ನಾನೇ ಅರಸುಕುಮಾರಿನ ಮದುವೆ ಆಗ್ತೀನಿ. ರಾಕ್ಷಸನನ್ನು ನಾನು ಕೊಲ್ಲದಿದ್ದರೆ ನೀವು 3 ಅರಸುಕುಮಾರಿಯನ್ನು ಮನೆಗೆ ಹೇಗೆ ಕರೆತರುತ್ತಿದ್ದೀರಿ? ಅಂದ್ರೆ ನೀನು ಹೇಗೆ ಆಕೆಯನ್ನು ಮದುವೆ ಆಗ್ತಿದ್ದೆ? ನಾನೇ ಆಕೆಯನ್ನು ಮದುವೆ ಆಗ್ತೀನಿ. ನಾನು ದೋಣಿಯನ್ನು ಹೊರೆಯದಿದ್ದರೆ ನೀವೆಲ್ಲ ಮುಳುಗಿ ಹೋಗುತ್ತಿದ್ದೀರಿ. ಅದಕ್ಕಾಗಿ ನಾನೇ ಅರಸುಕುಮಾರಿನ ಮದುವೆ ಮಾಡಿಕೊಳ್ತೇನೆ. 4 ಜನ ಸಹೋದರರ ಗುದ್ದಾಡುವಿಕೆ ನೋಡಿ ಅರಸ ನಿರ್ಣಯಿಸಿದ, ನೀವು ಯಾರು ಅರಸುಕುಮಾರಿಯನ್ನು ಮದುವೆ ಆಗಬೇಡಿ, ಯಾರೂ ನೆಮ್ಮದಿಯಿಂದ ಜೀವನ ನಡೆಸಲಾರಿರಿ. ಅರಸ ತನ್ನ ರಾಜ್ಯದ ಅರ್ಧ ಭಾಗವನ್ನು ಅವರಿಗೆ ಕೊಟ್ಟ. ಬಹುಮಾನದ ರೂಪದಲ್ಲಿ ಸಹೋದರರು ತಮಗೆ ಬೇಕಾದ ಎಲ್ಲವನ್ನು ಪಡೆದರು. ಈ ಪ್ರಕಾರ ಮೀನುಗಾರ ತನ್ನ ಬಡತನವನ್ನು ನೀಗಿಸಿಕೊಂಡನು. ನಂತರ ಅವರೆಲ್ಲರೂ ನೆಮ್ಮದಿಯ ಜೀವನ ನಡೆಸಿದರು. ಇಲ್ಲಿಗೆ ಮುಗಿಯಿತು.